ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಬುಧವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಶ್ರಾವಣಿ ಆಟೋದಲ್ಲಿ ಬರ್ತಾ ಇರ್ತಾರೆ. ಆಗ ಡ್ರೈವರ್, ಮೇಡಮ್ ಅಡ್ರೆಸ್ ಬೇರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಇನ್ನು ಎಷ್ಟು ದೂರ ಅಂತ ಹೀಗೆ ಹೋಗೋದಕ್ಕಾಗುತ್ತೆ, ಫೋನ್ ಮಾಡಿ ಅಡ್ರೆಸ್ ಕೇಳಿ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಅವರು ಫೋನ್ ತೆಗಿತಾ ಇಲ್ಲ, ಈ ಊರಲ್ಲಿ ದೊಡ್ಡ ಶ್ರೀಮಂತರ ಮನೆ ಅಂತ ಮಾತ್ರ ಹೇಳಿದ್ದಾರೆ, ಅದು ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದಾ, ಶ್ರೀಮಂತರ ಮನೆ ಅಂದರೆ ಅದು ಪ್ರತಾಪ್ ರಾಜ್ ಅವ್ರ ಮನೆಯೇ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಆಗ ಶ್ರಾವಣಿ ಅದು ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ನೀವೇನು ಭಯ ಪಡಬೇಡಿ, ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು, ನೀವು ಹೋಗೋದು ಅದೇ ಮನೆಯೇ ಆದರೆ ಏನೂ ತೊಂದರೆ ಇಲ್ಲ, ಒಂದು ವೇಳೆ ನೀವು ಬೇರೆ ಕಡೆ ಹೋಗಬೇಕು ಅನ್ನೋದಾದರೆ ಅವರೇ ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನೀವು ಅಲ್ಲೇ ಬಿಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಮತ್ತು ಕಣ್ಣ ಮುಚ್ಚಾಲೆ ಆಡ್ತಾ ಇರ್ತಾರೆ. ಮತ್ತು ಇಲ್ಲಿ ಸುಬ್ಬು, ಅಂಜಲಿಯವರೇ, ನನ್ನ ಜೀವನ ನೋಡಿ ಇಲ್ಲಿ ಬಂದಮೇಲೆ ಕಣ್ಣ ಮುಚ್ಚಾಲೆ ಆಗ್ಬಿಟ್ಟಿದೆ, ನನಗೊಂದೊಂದು ಸರಿ ಅನಿಸುತ್ತೆ ಇಲ್ಲಿಗೆ ಯಾಕಾದರೂ ಬಂದೋ, ನಿಮ್ಮ ಮಗಳನ್ನ ನಿಮ್ಮ ಹತ್ರ ಬಿಡಬೇಕು ಅಂತ ಇಲ್ಲಿಗೆ ಬಂದು ತುಂಬ ದೊಡ್ಡ ರಿಸ್ಕ್ ತಗೊಂಡೆ ಅಂತ ಅನ್ನಿಸ್ತಾ ಇದೆ. ಈಗ ಶ್ರಾವಣಿ ಮೇಡಮ್ ಬೇರೆ ಬರ್ತಾ ಇದ್ದಾರೆ, ಅವರೇನಾದರೂ ಇಲ್ಲಿಗೆ ಬಂದು ಇಲ್ಲಿ ಸತ್ಯ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ತಾರೆ. ಆಗ ಅಂಜಲಿಯವರು ಅವ್ರ ಕಪಾಳು ಕೊಡಿತಾರೆ. ಸುಬ್ಬುಗೆ ಆಶ್ಚರ್ಯ ಆಗುತ್ತೆ. ಅಂಜಲಿಯವರೇ, ನೀವು ನನಗೆ ಕಪಾಳು ಕೊಡಿದ್ರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಮೊದಲು ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಬೇಕು, ಅಂದರೆ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಬಚ್ಚಿಟ್ಕೊಂಡಿರೋರೆಲ್ಲ ಹೊರಗಡೆ ಬರ್ತಾರೆ. ಆಗ ಸಾನ್ವಿ ಅಪ್ಪನೇ ಔಟ್ ಅಂತ ಹೇಳ್ತಾಳೆ. ಮತ್ತು ಪ್ರತಾಪ್ ರಾಜ್ ಅವರು ಅಳಿಯಂದರೆ ಮತ್ತೆ ನೀವೇ ಔಟ್ ಆದ್ರ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಶ್ರಾವಣಿ ಅಲ್ಲಿಗೆ ಬರ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾರೆ. ಶ್ರಾವಣಿನ ನೋಡಿ ಸುಬ್ಬು ಕಾಂತಮ್ಮನಿಗೆ ಆಶ್ಚರ್ಯ ಆಗುತ್ತೆ. ಆಗ ಪ್ರತಾಪ್ ಅವರು ಯಾರಮ್ಮ ನೀನು ಅಂತ ಕೇಳ್ತಾರೆ. ಆಗ ಸಾನ್ವಿ ಅಕ್ಕ ಅಂತ ಹೇಳಿ ಶ್ರಾವಣಿನ ತಪ್ಕೋತಾಳೆ. ಅಕ್ಕ ಇದೇ ನಮ್ಮ ಮನೆ ಅಂತ ಹೇಳ್ತಾಳೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಮತ್ತು ಕಾಂತಮ್ಮ ಶ್ರಾವಣಿ ಮುಂದೆ ಹೋಗಿ ನಿಂತ್ಕೋತಾರೆ. ಶೀ ಈಸ್ ಮೈ ಡಾಟರ್, ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂತ ಹೇಳಿ ಶ್ರಾವಣಿನ ತಪ್ಕೋತಾರೆ. ಮೇಡಮ್ ಅವರೇ, ಇಲ್ಲಿ ನಾವಿಬ್ಬರು ಅಮ್ಮ ಮಗಳು ಹಾಗೆ ನಾಟಕ ಮಾಡಬೇಕು, ಇಲ್ಲ ಅಂದರೆ ಅಲ್ಲಿ ಪ್ರತಾಪ ಅಂತ ನಿಂತಿದ್ದಾನಲ್ಲ, ಅವನ ಕೈಯಲ್ಲಿ ಯಾವಾಗಲೂ ಗನ್ನಿರುತ್ತೆ, ಅವ್ರಿಗೇನಾದರೂ ಸತ್ಯ ಗೊತ್ತಾದರೆ ಆ ಗನ್ನಿಂದ ನಮ್ಮನ್ನು ಸಾಯಿಸಿಬಿಡ್ತಾರೆ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಸೇರ್ಕೊಂಡು ನಾಟಕ ಮಾಡಿ, ಇಲ್ಲ ಅಂದರೆ ನಮಗೆ ಉಳಿಗಾಲನೇ ಇಲ್ಲ ಅಂತ ನಿಧಾನವಾಗಿ ಹೇಳ್ತಾರೆ. ಮತ್ತು ರಾಜಿ, ಅಲ್ಲ ಇವ್ರು ಯಾರು ಅಂತಲೇ ಗೊತ್ತಾಗ್ಲಿಲ್ವಲ್ಲ ಅಂತ ಕೇಳ್ತಾರೆ. ಮತ್ತು ಕಾಂತಮ್ಮ, ನಾನು ಆಗ್ಲಿಂದ ಹರಿಕತೆನ ಹೇಳ್ತಾ ಇದ್ದೀನಿ, ಇವಳು ನನ್ನ ಮಗಳು ಅಂತ ಹೇಳ್ತಾ ಇದ್ದೀನಲ್ವಾ, ಬೇರೆ ಯಾರೋ ಮೇಡಮ್ ಅವ್ರನ್ನ ನನ್ನ ಮಗಳು ಅಂತ ಕರೆಯೋಕ್ಕಾಗುತ್ತಾ, ಇವರು ಕೆಲಸ ಕಲ್ತ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾಳೆ, ಲಂಡನ್ನಲ್ಲಿ ಓದ್ತಾ ಇದ್ಲು, ಈಗ ಕೆಲಸ ಹುಡುಕ್ತಾ ಇದ್ದಾಳೆ, ನಮ್ಮ ಬಾಸ್ ಜೊತೆ ಕೆಲಸ ಕಲಿಬೇಕು ಅಂತ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳ್ತಾರೆ. ಆಗ ರಾಜಿ, ಧನು ಯಾರು ಇವಳು ಅಂತ ಕೇಳ್ತಾರೆ. ಗೊತ್ತಿಲ್ಲ, ಯಾರೋ ಬರ್ತಾರೆ ಅಂತ ಹೇಳ್ತಿದ್ರಲ್ವ, ಇವರೇ ಇರಬೇಕು ಅಂತ ಹೇಳ್ತಾರೆ. ಆಗ ರಾಜಿ, ಇನ್ನು ಮುಂದೆ ಇವಳು ಇಲ್ಲೇ ಇರ್ತಾಳೆ ಅನಿಸುತ್ತೆ, ನೋಡ್ಕೊಳ್ಳೋಣ ಬಾ ಅಂತ ಹೇಳಿ ಅವರಿಬ್ಬರು ಒಳಗಡೆ ಹೋಗ್ತಾರೆ. ಓಹೋ, ಇವರು ನಮ್ಮ ಅಳಿಯಂದ್ರ ಹತ್ರ ಕೆಲಸ ಕಲಿಯೋದಕ್ಕೆ ಬಂದಿರೋದ, ನಮ್ಮ ಅಳಿಯಂದ್ರು ತುಂಬಾ ಬುದ್ಧಿವಂತರು, ಅವ್ರ ಹತ್ರ ನೀವು ಬೇಗ ಕೆಲಸ ಕಲಿಬಹುದು ಅಂತ ಹೇಳ್ತಾರೆ. ಆಗ ಶ್ರಾವಣಿಗೆ ಗಾಬರಿ ಆಗುತ್ತೆ. ಸುಬ್ಬನೇ ನೋಡ್ತಾ ಇರ್ತಾರೆ. ಯಾಕಮ್ಮ ಅಲ್ಲೇ ನಿಂತಿದ್ಯಾ, ಮುಜುಗರ ಪಟ್ಕೋಬೇಡ, ನಮ್ಮ ಅಳಿಯಂದ್ರ ಕಡೆಯವರು ಯಾರೇ ಬಂದರೂ ಅವ್ರು ನಮಗೆ ಅತಿಥಿಗಳಿದ್ದಾಗೆ, ಒಳಗಡೆ ಬಾಮ್ಮ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಮತ್ತು ಕಾಂತಮ್ಮ, ರಾಜಪ್ಪ ಲಗೇಜ್ ತೊಗೊಂಡೋಗು ಅಂತ ಹೇಳ್ತಾರೆ. ಶ್ರಾವಣಿ ಕೋಪದಲ್ಲಿ ಸುಬ್ಬನೇ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಕಾಂತಮ್ಮ, ಸುಬ್ಬು, ಶ್ರಾವಣಿ, ಮುತ್ತು 4 ಜನ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಶ್ರಾವಣಿ, ಸುಬ್ಬು ಇಲ್ಲಿ ಏನು ನಡೀತಾ ಇದೆ, ಇಲ್ಲಿಗೆ ಬಂದಾಗಿಂದ ಅದಕ್ಕೆ ನೀನು ನನ್ನ ಅವಾಯ್ಡ್ ಮಾಡ್ತಾ ಇರೋದು, ಇಲ್ಲಿ ನೋಡಿದ್ರೆ ಯಾರ್ಯಾರೋ ನೀನು ಅಳಿಯ ಅಂತ ಬೇರೆ ಕರಿತಾ ಇದ್ದಾರೆ, ಇದ್ಯಾವುದು ನನಗೆ ಇಷ್ಟ ಆಗ್ತಿಲ್ಲ, ನೀನು ನಮ್ಮ ಅಪ್ಪನಿಗೆ ಮಾತ್ರ ಅಳಿಯ, ನಿನ್ನ ಇಷ್ಟ ದಿನ ಇಲ್ಲಿರೋಕ್ಕೆ ಬಿಟ್ಟಿದ್ದೆ ತಪ್ಪಾಯಿತು, ಈಗಲೇ ನಾವು ಇಲ್ಲಿಂದ ಹೊರಟೋಗೋಣ ಬಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ನಿನಗೆ ಅಮ್ಮ ಅಂದರೆ ಸ್ವಲ್ಪನೂ ಗೌರವ ಇಲ್ವಾ, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಬಾಯಿ ಬಂದಂಗೆ ಮಾತಾಡ್ತಾನೆ ಇದೆಯಲ್ಲ ಅಂತ ಹೇಳ್ತಾರೆ. ಶ್ರಾವಣಿ ಕೋಪದಲ್ಲಿ ಕಾಂತಮ್ಮನ ನೋಡ್ತಾರೆ. ಮೇಡಮ್ ಅವರೇ, ಸಾರಿ, ನಾನು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನೀವಲ್ಲ ಮಾತಾಡಬೇಕಾಗಿರೋದು, ಸುಬ್ಬು ಮಾತಾಡಬೇಕಾಗಿರೋದು, ಹೇಳು ಸುಬ್ಬು, ಯಾಕೆ ಹೀಗೆ ಮಾಡ್ತಿದ್ಯಾ, ನೀನು ಮಾಡ್ತಿರೋದು ಸರಿನಾ ಅಂತ ಕೇಳ್ತಾರೆ. ಆಗ ಮುತ್ತು, ನೀವಿಷ್ಟು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಬಿಡಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಮುತ್ತು ನೀನು ಹೀಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ಇಷ್ಟು ಪ್ರೀತಿ ಮಾಡೋ ಹೆಂಡ್ತಿನ ಅಲ್ಲಿ ಬಿಟ್ಟು ಬಂದು ನೀವು ಇಲ್ಲಿ ಕೂತ್ಕೊಂಡ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ನೋಡಿ ಅಮ್ಮ, ನೀವು ಕೋಪ ಮಾಡ್ಕೊಂಡಿರೋದು ಸರಿಯಾಗೇ ಇದೆ, ಆದರೆ ಇವ್ರು ಇಲ್ಲಿಗೆ ಬಂದಿರೋ ಉದ್ದೇಶ ನಿಮಗೆ ಗೊತ್ತಾದರೆ ನೀವಾಗ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ನೀವಾಗ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾರೆ. ಸುಬ್ಬು, ಇಲ್ಲಿ ಇಷ್ಟೆಲ್ಲ ಆಯಿತಾ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನಾನು ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟೆ, ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನೀನೆಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ಸಾರಿ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು, ಇಲ್ಲಿ ಬಿಡಿ ಮೇಡಮ್, ನೀವೇ ತಾನೇ ಸಾರಿ ಕೇಳಿದ್ದು, ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಕಾರ್ತಿಕೇಯ ಈ ಟೈಮಲ್ಲಿ ಅದೆಲ್ಲ ಬೇಕಾ ಅಂತ ಹೇಳ್ತಾರೆ. ಮತ್ತು
ಈಗ ನಾನು ಬಂದಾಯ್ತಲ್ಲ, ಅಂಜಲಿಯವ್ರನ್ನ ಬೇಗ ಹುಷಾರು ಮಾಡಬೇಕು, ಇಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಶ್ರಾವಣಿ ಹೇಳ್ತಾರೆ. ಆಗ ಮುತ್ತು, ಹಾಗಾದರೆ ಇನ್ಮೇಲೆ ನಾವೆಲ್ಲ ಒಂದೇ ಟೀಮ್, ಮತ್ತು ನಾವೆಲ್ಲ ಒಂದೇ ಟೀಮ್ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆಗ ಸುಬ್ಬು, ಈಗ ಸಮಾಧಾನ ಆಯಿತು, ಮತ್ತು ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾವು ಆಗಲೇ ಕಣ್ಣ ಮುಚ್ಚಾಲೆ ಆಡುವಾಗ ಅಂಜಲಿಯವರು ಮಗು ಎಲ್ಲಿ ಬಚ್ಚಿಟ್ಕೊಂಡಿದೆ ಅನ್ನೋದನ್ನು ಸನ್ನೆ ಮಾಡಿ ತೋರಿಸಿದ್ರು ಗೊತ್ತಾ. ಇದನ್ನು ಎಲ್ರಿಗೂ ಹೇಳಬೇಕು ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಮೇಡಮ್ ಬಂದರು, ಇಷ್ಟೆಲ್ಲ ಆಗೋಯ್ತು. ಮುತ್ತು, ಡಾಕ್ಟ್ರನ್ನ ಕರೆಸು, ಅವ್ರ ಹತ್ರ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಮುತ್ತು, ಮೊದಲು ಡಾಕ್ಟ್ರನ್ನ ಕರೆಸ್ಬೇಕು ಶ್ರಾವಣಿ ಅಮ್ಮ, ಎಲ್ಲ ನಿಮ್ಮ ಕಾಲ್ಗುಣ, ನೀವಿಲ್ಲಿ ಕಾಲಿಟ್ಟ ತಕ್ಷಣ ಅಂಜಲಿ ಅಮ್ಮವರು ಹುಷಾರಾಗ್ತಾ ಇದ್ದಾರೆ, ನಾನು ಈಗಲೇ ಹೋಗಿ ಡಾಕ್ಟ್ರನ್ನ ಕರೆಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಕಾಂತಮ್ಮನೂ ಅಲ್ಲಿಂದ ಹೋಗ್ತಾರೆ. ಸುಬ್ಬು ಶ್ರಾವಣಿ ಒಬ್ಬರೊಬ್ರು ತಪ್ಕೊಂಡು ಸಾರಿ ಕೇಳ್ತಾರೆ. ಮತ್ತು ಮುತ್ತು ಡಾಕ್ಟ್ರನ್ನ ಮನೆಗೆ ಕರೆಸ್ತಾರೆ. ಅಂಜಲಿ ಅವ್ರನ್ನ ಡಾಕ್ಟ್ರು ಚೆಕ್ ಮಾಡ್ತಾ ಇರ್ತಾರೆ. ಆಗ ಪ್ರತಾಪ್ ಅವರು, ಡಾಕ್ಟರ್, ನಮ್ಮ ಅಳಿಯಂದ್ರು ಹೇಳಿದಾಗೆ ನನ್ನ ಮಗಳಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ ಇದೆಯಾ, ನನ್ನ ಮಗಳು ನಿಜವಾಗ್ಲೂ ಹುಷಾರಾಗ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಇಲ್ಲ ಸರ್, ನಮಗೆ ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬುಗೆ ಬೇಜಾರಾಗುತ್ತೆ. ಇಲ್ಲ ಮೇಡಮ್, ಆಗಲೇ ನಾವೆಲ್ಲ ಆಟ ಆಡುವಾಗ ಅಂಜಲಿ ರಿಯಾಕ್ಟ್ ಮಾಡಿದ್ದನ್ನು ನಾನೇ ನೋಡಿದ್ದೀನಿ, ನೀವು ಇನ್ನೊಂದು ಸರಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸರ್, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ, ನೀವು ನಿಮ್ಮ ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತೀರಾ, ಅವ್ರ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಅವ್ರು ಏನೂ ಮಾಡದೆ ಸುಮ್ಮನೆ ಇದ್ರೂ ರಿಯಾಕ್ಟ್ ಮಾಡ್ತಾಯಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಸರ್, ಆದರೆ ನೀವು ಹೇಳಿದಾಗೆ ಇವರಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಪ್ರತಾಪ್ ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಮಗಳು ಹುಷಾರಾಗ್ತಾ ಇದ್ದಾಳೆ ಅಂತ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು, ಆದರೆ ಇದು ಬರೀ ಭ್ರಮೆ ಆಗೋಯ್ತಲ್ಲ ದೇವರೇ, ನನ್ನ ಮಗಳು, ಅಳಿಯ, ಮೊಮ್ಮಗಳು ಎಷ್ಟು ಸುಖವಾದ ಸಂಸಾರ, ಅವ್ರ ನಗುನೇ ಕಿತ್ಕೊಂಡು ಬಿಟ್ಟಲ್ಲ, ನೀನು ಹೀಗೆ ಮಾಡೋ ಸರಿನಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಡಾಕ್ಟರ್, ನೋಡಿ, ನಾನು ಕೊಟ್ಟಿರೋ ಮೆಡಿಸನ್ನ ಕಂಟಿನ್ಯೂ ಮಾಡಿ, ಮತ್ತೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಬನ್ನಿ ಮೇಡಮ್ ಅಂತ ಸುಬ್ಬು ಡಾಕ್ಟರ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಶ್ರಾವಣಿ ಅಂಜಲಿ ಮುಂದೆ ಕುತ್ಕೋತಾರೆ. ನೀವು ಆದಷ್ಟು ಬೇಗ ಹುಷಾರಾಗಬೇಕು, ನೀವು ನಿಮ್ಮ ಮಗಳು ಸಂತೋಷವಾಗಿರೋದನ್ನು ನಾವು ನೋಡಬೇಕು, ನೀವು ಬೇಗ ಹುಷಾರಾದ್ರೇ ನಾನು ಮತ್ತು ಸುಬ್ಬು ಇಲ್ಲಿಂದ ಹೋಗೋಕ್ಕಾಗೋದು, ನೀವು ಹುಷಾರಾಗ್ತೀರಾ ಅಲ್ವಾ ಅಂತ ಅಂಜಲಿ ಕೈ ಹಿಡ್ಕೊಂಡು ಮಾತಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ರಾಜಿ ಇದ್ದನು, ಆ ಹುಡುಗಿ ಯಾರೋ, ಅವಳನ್ನ ನೋಡ್ತಾ ಇದ್ರೆ ಕೆಲಸ ಕಲಿಯೋದಕ್ಕೆ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇಲ್ಲ, ಬೇರೆ ಕಡೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ, ಇವ್ರನ್ನ ನೋಡ್ತಾ ಇದ್ರೆ ಇವ್ರ ಮೂವರ್ಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಧನ್ರಾಜ್, ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ, ಆ ಹುಡುಗಿಗೆ ಎದುರಿಸಿ ಬೆದರಿಸಿ ಮಾಡಿದ್ರೆ ಬಾಯಿ ಬಿಡಬಹುದಾ ಅಂತ ಕೇಳ್ತಾರೆ. ಆಗ ರಾಜಿ, ಬೇಡ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡ, ಹಾಗೇನಾದರೂ ಮಾಡಿದ್ರೆ ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಅನುಮಾನ ಶುರುವಾಗುತ್ತೆ, ಮತ್ತು ಅಂಜಲಿ ಪರಿಸ್ಥಿತಿಗೆ ನಾನೇ ಕಾರಣ ಅನ್ನೋದು ಮನೇಲಿ ಗೊತ್ತಾಗುತ್ತೆ, ಆಗ ನಮಗೆ ಸಮಸ್ಯೆ ಆಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಅವ್ರ ಹತ್ರ ಎಲ್ಲ ವಿಷಯನೂ ಬಾಯಿ ಬಿಡಿಸ್ತೀನಿ, ಅವ್ರು ಬೀಸಿರೋ ಬಲೆಗೆ ಅವರೇ ಸಿಕ್ಕಾಕೋಬೇಕು, ಆ ರೀತಿ ಮಾಡ್ತೀನಿ, ಎಲ್ಲರ ಬಂಡವಾಳ ಬಯಲು ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಪ್ರತಾಪ್ ಅವರು ಶ್ರಾವಣಿ ಜೊತೆ ಮಾತಾಡ್ತಾ ಇರ್ತಾರೆ. ಇದಕ್ಕಿಂತ ಮುಂಚೆ ನೀನು ಎಲ್ಲಿದ್ದಮ್ಮ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಬಾಂಬೆಲಿದ್ದೆ, ಒಂದು ಬಿಸ್ನೆಸ್ ಬಗ್ಗೆ ಟ್ರೈನಿಂಗ್ ತಗೋತಾ ಇದ್ದೆ, ನನಗೆ ಟೀಚ್ ಮಾಡ್ತಾ ಇದ್ದಿದ್ದೆ ಇವರು, ಸಡನ್ನಾಗಿ ಇವ್ರು ಇಲ್ಲಿಗೆ ಬಂದುಬಿಟ್ರಲ್ವ, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಇವ್ರ ಗೈಡೆನ್ಸ್ಗೋಸ್ಕರ ಅಂತ ಸುಬ್ಬುನ ನೋಡಿ ಹೇಳ್ತಾರೆ. ಆಗ ಪ್ರತಾಪ್ ಅವರು, ನೀನು ಬಂದಾಗಿಂದ ನೋಡ್ತಾ ಇದ್ದೀನಮ್ಮ, ನಿನ್ನ ನಡೆ ನುಡಿ ಮತ್ತು ನಿನ್ನ ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಕಾಣ್ತಾ ಇದೆ, ನಿನಗೆ ಒಳ್ಳೆಯದಾಗುತ್ತಮ್ಮ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮ ಆಶೀರ್ವಾದ ಅಂತ ಶ್ರಾವಣಿ ಹೇಳ್ತಾರೆ. ಆಗ ಪ್ರತಾಪ್ ಅವರು, ನೋಡೋದಕ್ಕೆ ಲಕ್ಷಣವಾಗಿದೆಯಾ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತಮ್ಮ, ಮತ್ತು ಚೆನ್ನಾಗಿ ಓದ್ಕೊಂಡಿದೆಯಾ, ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಬಿಡಮ್ಮ, ನೀನು ಓಕೆ ಅನ್ನೋದಾದರೆ ಹೇಳು, ಅಕ್ಕಪಕ್ಕ ಯಾರಾದರೂ ಹುಡುಗ ಇದ್ದಾರಂತ ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಸುಬ್ಬು ಮುಖ ನೋಡಿಕೊಂಡು, ಸರಿ ಸರ್, ಒಳ್ಳೆ ಹುಡುಗ ಸಿಕ್ಕಿದ್ರೆ ಹೇಳಿ ಅಂತ ಹೇಳ್ತಾರೆ. ಆಗ ಪ್ರತಾಪ್ ಅವರು, ನೋಡಿದ್ರ ಕಾಂತಮ್ಮ, ಹೇಳಿದ ತಕ್ಷಣ ನಿಮ್ಮ ಮಗಳು ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಹೌದು ಸರ್, ಎಷ್ಟೇ ಆದರೂ ನನ್ನ ಮಗಳಲ್ವಾ, ನಾನು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀನಿ, ಈಗ ನೋಡಿ, ಬೇಕಾದರೆ ನೋಡು ಮಗಳೇ, ಹೋಗಿ ನನಗೆ ಒಂದು ಲೋಟ ನೀರು ತೊಗೊಂಡು ಬಾ ಅಂತ ಹೇಳ್ತಾರೆ. ಶ್ರಾವಣಿ ಕೋಪದಲ್ಲಿ ಕಾಂತಮ್ಮನ ನೋಡ್ತಾ ಇರ್ತಾರೆ. ಏನೇ ಮುಖ ನೋಡ್ತಾ ನಿಂತಿದ್ಯಾ, ನಿನಗೆ ಹೇಳಿದ್ದು, ಅಮ್ಮನಾಗಿ ಹೇಳ್ತಾ ಇದ್ದೀನಿ, ಹೋಗಿ ಒಂದು ಲೋಟ ನೀರು ತೊಗೊಂಡು ಬಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಸುಬ್ಬು ಮುಖ ನೋಡ್ತಾರೆ. ಸುಬ್ಬು, ಹೋಗಿ ಮೇಡಮ್ ಅಂತ ಸನ್ನೆ ಮಾಡ್ತಾರೆ. ಹೋಗ್ತೀನಿ, ಅಡುಗೆ ಮನೆ ಎಲ್ಲಿದೆ ಅಂತ ಶ್ರಾವಣಿ ಕೇಳ್ತಾರೆ. ಕಾಂತಮ್ಮ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ. ಸರಿ, ನಾನು ನೀರು ತರ್ತೀನಿ ಅಂತ ಶ್ರಾವಣಿ ಅಲ್ಲಿಂದ ಹೋಗ್ತಾರೆ. ಆಗ ಪ್ರತಾಪ್ ಅವರು, ಕಾಂತಮ್ಮ ಅವರೇ, ನಿಮ್ಮ ಮಗಳಿಂದನೇ ಅನಿಸುತ್ತೆ ನೀವು ಇಂಗ್ಲೀಷ್ ಮಾತಾಡೋದನ್ನು ಕಲ್ತಿರೋದು ಅಲ್ವಾ ಅಂತ ಹೇಳ್ತಾರೆ. ಇಲ್ಲ ಸರ್, ನನ್ನಿಂದ ನನ್ನ ಮಗಳು ಇಂಗ್ಲೀಷ್ ಮಾತಾಡೋದನ್ನು ಕಲ್ತಿರೋದು ಅಂತ ಕಾಂತಮ್ಮ ಹೇಳ್ತಾರೆ. ಮತ್ತು ಶ್ರಾವಣಿ ನೀರು ತೊಗೊಂಡು ಅಲ್ಲಿಗೆ ಬರ್ತಾರೆ. ನಮ್ಮ ಅಮ್ಮಂಗೆ ಬಾಯಾರಿಕೆ ಜಾಸ್ತಿ, ಯಾವಾಗಲೂ ನೀರು ಕುಡಿತಾ ಇರ್ತಾರೆ, ಆಗಾಗ ನೀರು ಕುಡಿಸ್ತಾ ಇರಬೇಕು, ಇಲ್ಲ ಅಂದರೆ ನಮ್ಮ ಅಮ್ಮನಿಗೆ ಸಮಾಧಾನನೇ ಆಗಲ್ಲ. ಅಮ್ಮ,
ನೀನು ನೀರು ಕುಡಿತೀಯ ಅಥವಾ ನಾನೇ ಕುಡಿಸ್ಲಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಕೊಡಿ, ನಾನೇ ಕುಡಿತೀನಿ ಅಂತ ಕಾಂತಮ್ಮ ನೀರು ಕುಡಿತಾ ಇರ್ತಾರೆ. ಆಗ ಪ್ರತಾಪ್ ಅವರು, ನೀವು ಮಾತಾಡ್ತಾ ಇರಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಳಿಯಂದ್ರೆ. ರಾತ್ರಿ ನಾವು ಮಾತಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಹೋಗಬೇಕು, ನೀವು ರೆಡಿಯಾಗಿರಿ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಾಂತಮ್ಮ, ಮೇಡಮ್ ಅವರೇ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿ, ಸುಬ್ಬು ಅವರೆಲ್ಲ ಹೋಗಬೇಕು ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಹೋಗೋದು ಅಂತ ಕೇಳ್ತಾರೆ. ಅಯ್ಯೋ ಮೇಡಮ್, ಅದೊಂದು ದೊಡ್ಡ ಕತೆ. ಅವ್ರಿಗೆ ಕಾಡಲ್ಲಿ ಓಡಾಡೋದು, ಬೇಟೆಯಾಡೋದು ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ನೀನು ಕಾಡಿಗೆ ಹೋಗಿ ಬೇಟೆ ಆಡ್ತೀಯಾ? ಅಲ್ಲ ಸುಬ್ಬು, ಕಾಡಿಗೆ ಹೋಗಿ ದಾರಿ ಗೊತ್ತಾಗದೆ ಕಾಡಲ್ಲಿ ನೀನು ತಪ್ಪಿಸ್ಕೊಂಡ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಮೇಡಮ್, ಈಗಲೂ ಈ ಮನೇಲಿ ಅದೇ ಪರಿಸ್ಥಿತಿ ಅಲ್ವಾ ಆಗಿರೋದು, ದಾರಿ ತಪ್ಪಿ ಇಲ್ಲಿಗೆ ಬಂದು ಇಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇಲ್ವಾ ಮೇಡಮ್ ಅಂತ ಹೇಳ್ತಾರೆ. ಶ್ರಾವಣಿ ನಗ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಬುಧವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.